ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರಲಿ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶುಮಿ ವ್ಲಾಗ್ಸ್. ಇದು ಆ್ಯಕ್ಚುಲಿ ಸಂಡೇ ಮಾರ್ನಿಂಗ್ ವ್ಲಾಗು. ನಾವಿನ್ನೂ ಟಿಫನ್ ಮಾಡಿಲ್ಲ. ಟಿಫನ್ಗೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ರಾಘವೇಂದ್ರ ವೈಭವಗೆ ಹೋಗಿದ್ವಿ. ಆ್ಯಸ್ ಯೂಶುವಲ್ ಟಿಫನ್ಗೆ ನನ್ನ ಹಸ್ಬೆಂಡ್ ಫೇವ್ರೆಟ್ ಉಪ್ಪಿಟ್ಟು, ಕೇಸರಿ ಬಾತು ಆ್ಯಂಡ್ ಇವರ ಫೇವ್ರೆಟ್ ಪೂರಿ ಆ್ಯಂಡ್ ಇಡ್ಲಿ ಡಿಪ್ ತೊಗೊಂಡಿದ್ದಾರೆ ನನ್ನ ಹಸ್ಬೆಂಡು. ಸೊ ನನಗೋಸ್ಕರ ಮಸಾಲೆ ದೋಸೆ ತರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೊ ಮಸಾಲೆ ದೋಸೆ ಮಾಡೋದಕ್ಕೆ ಹೇಳಿ ಬಂದು ಟಿಫನ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಬಂದು ನನ್ನ ಹಸ್ಬೆಂಡ್ನ ಅಕ್ಕನ ಮಗಳು. ಸೊ ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿದೆ, ತುಂಬ ಎಕ್ಸೈಟೆಡ್ ಆಗಿದೆ ನೋಡ್ತಾ. ಸೊ ರಾಘವೇಂದ್ರದಲ್ಲಿ ಹೇಗಂದರೆ ಲಂಚ್ ಸ್ವಲ್ಪನೂ ಚೆನ್ನಾಗಿರಲ್ಲ. ನಾನು ತುಂಬ ಸರಿ ಲಂಚ್ನ ಟ್ರೈ ಮಾಡಿದ್ದೀನಿ. ಸೊ ಅದಕ್ಕೆ ಟಿಫನ್ಗೆ ಅಂತ ಬಂದಿದ್ವಿ. ಟಿಫನಲ್ಲಿ ಉಪ್ಪಿಟ್ಟು, ಕೇಸರಿ ಬಾತು ತುಂಬಾ ಚೆನ್ನಾಗಿತ್ತು. ಇಡ್ಲಿ ಓಕೆ ಮತ್ತು ಮಸಾಲೆ ದೋಸೆ ಕೂಡ ಓಕೆ ಇತ್ತು. ಬಟ್ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು. ಏನು ಬಾಕಿ ಇತ್ತು? ಮಸಾಲೆ ದೋಸೆ ಬಾಕಿ ಇತ್ತು. ನಾವೀಗ ಟಿಫನ್ ಮುಗಿಸಿ ಮೆಟ್ರೋ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ, ಮಾಧವರ ಮೆಟ್ರೋ ಸ್ಟೇಷನ್ಗೆ. ಮಂತ್ರಿ ಮಾಲ್ಗೆ ಹೋಗೋಣ ಅಂತ. ಸೊ ಅವರು ಬಂದಿದ್ರಲ್ವಾ, ಸೊ ಅದಕ್ಕೆ ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇಲ್ಲಿ ನನ್ನ ಹಸ್ಬೆಂಡು ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರೋದಕ್ಕೆ ಅಂತ ಹೋಗಿದ್ದಾರೆ. ಸೊ ನಾವಿಲ್ಲಿ ಹೋಗ್ತಾ ಇದ್ದೀವಿ, ಮೆಟ್ರೋ ಸ್ಟೇಷನ್ ಒಳಗಡೆ ಬರ್ತಾ ಇದ್ದಾರೆ ನೋಡಿ, ಪಾರ್ಕ್ ಮಾಡಿಬಿಟ್ಟು. ಸೊ ನಾವು ಈ ಕಡೆಯಿಂದ ಬಂದ್ವಿ. ಏನಾಗುತ್ತೆ, ಒಬ್ಳೆ ಹೆಂಡತಿ ತಾನೆ, ನಾವು ಕೂಡ ನಿಮ್ಮ ಜೊತೆ ಯಾಕೆ ಬರಬೇಕಿತ್ತು? ನಾವಿಲ್ಲಿ ಮಂತ್ರಿ ಮಾಲ್ಗೆ ಬಂದಿದ್ದೀವಿ. ಸೊ ಇವಾಗಷ್ಟೇ ಬಂದಿದ್ದೀವಿ. ಕಳೆದೋಗಿದೆ ಮಗು ಕಳೆದೋಗಿದೆ ಸಂತೆಲಿ. ಇದೊಂದು ಟೀ ಶರ್ಟ್ ನೋಡಿದೆ, ಇಷ್ಟ ಆಯಿತು. ಆಮೇಲೆ ಯಾಕೋ ಬೇಡ ಅನ್ನಿಸ್ತು. ಸೊ ಇಲ್ಲಿ ಜಾಕೆಟ್ನ ಟ್ರೈ ಮಾಡ್ತಾ ಇದ್ದೀನಿ. 2 ಜಾಕೆಟ್ನ ಟ್ರೈ ಮಾಡಿದೆ, ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಯಾಕೋ ನನಗೆ ಸೂಟ್ ಆಗ್ತಾ ಇಲ್ಲ ಅನ್ನಿಸ್ತು. ಮೇ ಬಿ ಈ ಡ್ರೆಸ್ ಮೇಲೆ ಸೂಟ್ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಇದಂತೂ ತುಂಬಾ ಇಷ್ಟ ಆಗಿತ್ತು. ಬಟ್ ಆಮೇಲೆ ಯಾಕೋ ಡಲ್ ಅನ್ನಿಸ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು. ನೋಡೋಣ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಕ್ಲಾರಿಟಿ ಇರಲಿಲ್ಲ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ತೊಗೊಳ್ಳಿಲ್ಲ ಇದನ್ನು. ಬಟ್ ತೊಗೊಳ್ತೀನಿ ಒಂದಿನ. ವಿಡಿಯೋದಲ್ಲಿ ವ್ಯೂಸ್ ಬರ್ತಾ ಇದೆ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೀವೆಲ್ಲ ಯಾಕೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಬಟ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ. ನಿಮ್ಗೆ ಇಷ್ಟ ಆದರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ. ಬಟ್ ಐ ಹೋಪ್ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿನೇ ನೋಡ್ತೀರಾ ಅಂತ. ಏನಾಯ್ತು? ಶಾಪಿಂಗ್ ಡೈಲಿ ಶಾಪಿಂಗ್ ಆಯ್ತು. ದುಡ್ಡು ಎಲ್ಲಿ ಸೋಸೋದು? ಯಾರಿಗೋಸ್ಕರ ದುಡಿತಾ ಇದೆಯಾ? ನನಗೆ. ಬಾಯ್. ಸೊ ಇವಾಗ ಇಲ್ಲಿ ಸ್ಲಿಪ್ಪರ್ ನೋಡೋಣ ಅಂತ ಬಂದ್ವಿ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ನಾವು ಶೂಸ್ನ ನೋಡ್ತಾ ಇದ್ದೀವಿ. ಕಲೆಕ್ಷನ್ ಚೆನ್ನಾಗಿತ್ತು. ಬಟ್ ನೋಡ್ಬೋದು ಒಂದ್ಸರಿ ಯಾರಾದರೂ ಮಲ್ಲೇಶ್ವರಂ ಹೋದರೆ ನೋಡಿ, ಟ್ರೈ ಮಾಡಿ. ಆ್ಯಂಡ್ ಇದು ನಮ್ಮ ರೆಗ್ಯುಲರ್ ಮಲ್ಲೇಶ್ವರಂ ಅಡ್ಡ ಆಶಾ ಸ್ವೀಟ್ಸಲ್ಲಿ. ಇಲ್ಲಿ ನಾನು ಬುಕ್ ಶಾಪ್ಗೆ ಅಂತ ಬಂದಿದ್ದೆ. ಬುಕ್ ಶಾಪ್ ನೇಮ್ ನೋಡಲಿಲ್ಲ. ಬಟ್ ಇಲ್ಲಿ ತುಂಬ ಸರಿ ಬುಕ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಎಂದಲ್ಲಿ ತೋರಿಸ್ತೀನಿ. ಅಲ್ಲಿಂದ ಮನೆಗೆ ಹೋಗುವಾಗ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಸೊ ಜ್ಯೂಸ್ ತೊಗೊಂಡು ಅಂತ ತೊಗೊಂಡಿದ್ದೀನಿ. ಸೊ ಇವಾಗ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ಅಲ್ವಾ. ಸೊ ಇದು ಬಂದು ಸಮ್ ಕೈಂಡ್ ಆಫ್ ಸ್ವೆಟರ್ ಥರ ಇದೆ. ಇದನ್ನು ಜೀನ್ಸ್ ಮೇಲೆ ಹಾಗೆ ಕೂಡ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಕಲರು, ಮತ್ತು ಅದ್ರ ಮೇಲಿರೋ ಶಿಮ್ಮರ್ ಎಲ್ಲ ತುಂಬ ಇಷ್ಟ ಆಯಿತು ಅಂತ ತೊಗೊಂಡಿದ್ದೀನಿ. ಇದು ಝಾರಾಯಿಂದ ತುಂಬಾ ಚೆನ್ನಾಗಿದೆ ನೋಡಿ. ಕ್ಲಾತು ಕಂಫರ್ಟಬಲ್ ಆಗಿದೆ. ಸೊ ಅದಕ್ಕೆ ತೊಗೊಂಡಿದ್ದೀನಿ ಝಾರಾಯಿಂದ ಆ್ಯಕ್ಚುಲಿ. ಸೊ ಅದಾದಮೇಲೆ ಮತ್ತೆ ನೈಟ್ ಪ್ಯಾಂಟ್ಸ್ ಬೇಕಿತ್ತು. ಸೊ ಬ್ಲ್ಯಾಕ್ ತೊಗೊಂಡಿದ್ದೀನಿ. ಡೈಲಿ ವೇರ್ ಆಗಿರೋದ್ರಿಂದ ಬ್ಲ್ಯಾಕ್ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ. ನನಗೆ ಸ್ವಲ್ಪ ಬ್ಲ್ಯಾಕ್ ಇಷ್ಟ ಆಗುತ್ತೆ. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ? ಕ್ಲಾತ್ ಅಂತ ಬಂದರೆ ಯಾವ ಕಲರ್ನ ಫಸ್ಟ್ ಚೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟು ನಾನು ವೈಟ್ ತೊಗೊಂಡಿದ್ದೀನಿ. ಇದರಲ್ಲಿರೋ ಪ್ರಿಂಟ್ ನನಗೆ ತುಂಬಾ ಇಷ್ಟ ಆಯಿತು. ವೈಟ್ ಯೂಶ್ವಲಿ ಡೈಲಿ ವೇರ್ಸ್ಗೆ ಸೂಟ್ ಆಗಲ್ಲ, ಬಟ್ ಇಷ್ಟ ಆಯ್ತಲ್ವಾ ಅಂತ ತೊಗೊಂಡಿದ್ದೀನಿ.
ವೈಟ್ನ ತುಂಬ ಯೋಚನೆ ಮಾಡಿ ತೊಗೊಳ್ಬೇಕಾಗುತ್ತೆ ಯಾವಾಗಲೂ. ಸೊ ಹಾಗೆ ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ರೆಡ್ಡು, ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಕಲರು. ಅದು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರೋದಕ್ಕೂ ಏನೋ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗೂ ಅನ್ನಿಸ್ತಿತ್ತು, ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟಲ್ಲಿ ನಾನು ಜೀನ್ಸ್ನ ತೊಗೊಂಡಿದ್ದೀನಿ. ಜೀನ್ಸ್ ಇದು ಒಂದು ಬ್ಯಾಗಿ ಜೀನ್ಸ್ ಅಂತ ಏನು ಬರುತ್ತಲ್ಲ, ಅದು ಲೈಕ್ ಪಲಾಝೋ ಥರ ಬರುತ್ತೆ ಇದು ಜೀನ್ಸು. ಯಾವತ್ತೂ ಈ ಥರ ಟ್ರೈ ಮಾಡಿಲ್ಲ. ಯೂಶ್ವಲಿ ಸ್ಕಿನ್ನಿ ಜೀನ್ಸ್ನ ಪ್ರಿಫರ್ ಮಾಡ್ತಾ ಇದ್ದೆ ಯಾವಾಗಲೂ. ಸೊ ಈ ಸರಿ ನೋಡೋಣ, ಒಂದು ಚೇಂಜ್ ಇರಲಿ ಅಂತ ತೊಗೊಂಡಿದ್ದೀನಿ. ಐ ಹೋಪ್ ಇದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನೆಕ್ಸ್ಟ್ ಇದು ಒಂದು ನೈಟ್ ಪ್ಯಾಂಟ್. ಇದು ಆ್ಯಕ್ಚುಲಿ ಅವ್ರು ತೊಗೊಂಡಿರೋದು. ಸೊ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಅದಾದಮೇಲೆ ಒಂದು ಸಿಂಪಲ್ ಜುಮ್ಕಾ. ಇದನ್ನು ಅವರೇ ತೊಗೊಂಡಿರೋದು, ಬಟ್ ಚೆನ್ನಾಗಿದೆ. ಸಿಂಪಲ್ಲಾಗಿ ಯಾವುದಾದ್ರೂ ಕುರ್ತಾ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಸಿಲ್ವರ್ ಆಗಿರೋದ್ರಿಂದ ಚೆನ್ನಾಗಿದೆ. ಇದು ಸ್ಲಿಪ್ಪರ್. ಸೊ ಅವರೇ ತೊಗೊಂಡಿರೋದು, ಬಟ್ ಚೆನ್ನಾಗಿದೆ. ಇದು ಒಂದು ಟಾಪ್. ಐ ಹೋಪ್ ಕಲರ್ ತುಂಬಾ ಚೆನ್ನಾಗಿದೆ, ಲೈಟ್ ಆಗಿದೆ, ತುಂಬ ಮೈಲ್ಡ್ ಆಗಿದೆ. ಸೊ ಇದನ್ನು ರೆಡ್ ಪ್ಯಾಂಟ್ ಜೊತೆ ಹಾಕ್ಬೋದು. ಇಲ್ಲಿ ಒಂದಷ್ಟು ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೀನಿ. ಇದು 10, 20, 30 ಹಾಗೆ ಇತ್ತು. ಸೊ ಕ್ಲಿಪ್ಸ್ಗಳಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ತೊಗೊಂಡಿದ್ದೀನಿ. ಇದ್ರ ಮೇಲೆ ನೆಕ್ಸ್ಟ್ ತೊಗೊಂಡಿರೋ ಕ್ಲಿಪ್ಪಲ್ಲಿ ಒಂದು ಸಮ್ ಕೈಂಡ್ ಆಫ್ ಸಾಫ್ಟ್ ಆಗಿದೆ. ಇದನ್ನೆಲ್ಲ ಹಾಕ್ಕೊಂಡ್ರೆ ಹೇರ್ ಕಟ್ ಆಗಲ್ಲ, ಹೇರ್ಗೆ ಏನು ಡ್ಯಾಮೇಜ್ ಆಗಲ್ಲ ಅಂತ ಇದನ್ನು ತೊಗೊಂಡಿರೋದು. ಸೊ ಇದು ನಾವು ಬನ್ ಮಾಡಿ ಹಾಕ್ತೀವಲ್ವಾ ರೆಗ್ಯುಲರ್ ಆಗಿ ಮನೆ ಹತ್ರ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೊಂದು ಬಟರ್ಫ್ಲೈ ಅಂತೂ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಇದನ್ನು ಹೇರ್ ಕ್ಲಿಪ್ ಹಾಕಿದಾಗ ಒಂದು ಬಟರ್ಫ್ಲೈ ಬಂದು ಕೂತಾಗ ಅನ್ಸುತ್ತೆ ಅಂತ ತೊಗೊಂಡಿದ್ದೀನಿ. ನೈಸ್. ಕ್ಲಿಪ್ಸ್ ಎಲ್ಲ ನೋಡಿ ಆಯ್ತಲ್ವಾ. ಇವಾಗ ಶೂ ಇಬ್ಬರು ಒಂದೇ ಥರ ತೊಗೊಂಡಿದ್ದೀವಿ, ಚೆನ್ನಾಗಿರುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಟೀ ಶರ್ಟು. ಇದು ಅವರೇ ತೊಗೊಂಡಿರೋದು ಮ್ಯಾಕ್ಸಲ್ಲಿ. ತುಂಬಾ ಚೆನ್ನಾಗಿದೆ, ಒಂಥರ ಸಾಫ್ಟ್ ಕ್ಲಾತ್ ಇದೆ. ಸೊ ಇದು ಒಂದು ಲಿಪ್ ಲೈನರು, ಬ್ರೌನ್ ಕಲರು. ಲಿಪ್ ಲೈನರ್ ಹಾಕಿದ್ರೆ ಲಿಪ್ಸ್ಟಿಕ್ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿರೋದಷ್ಟೇ. ನೆಕ್ಸ್ಟ್ ಮೂವ್ ಟು ದ ನೇಲ್ ಪಾಲಿಶ್. ತುಂಬಾ ಚೆನ್ನಾಗಿದೆ ಕಲರು. ಇದನ್ನು ಅದಾದರೂ ಕಾಂಬಿನೇಷನ್ ಕಲರ್ ಆಗಿ ಯೂಸ್ ಮಾಡಬಹುದು ಅಂತ ತಗೊಂಡಿದ್ದೀನಿ. ಇದು ಬಂದು 99 ರುಪೀಸು. ತುಂಬಾ ಚೆನ್ನಾಗಿದೆ. ಕಾಂಬಿನೇಷನ್ ಕಲರ್ ಆಗಿ ಯೂಸ್ ಮಾಡಿದ್ರೆ ಅಥವಾ ಲೆಗ್ಸಿಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗೆ ಕಾಣುತ್ತೆ ಅಂತ. ನಾನು ಅಪ್ಲೈ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಈ ಕಲರ್ ಅಂತೂ ಸಕ್ಕತ್ತಾಗಿದೆ. ಇದು ಕೈಗೆ ಹಾಕ್ಕೊಂಡ್ರೆ ಸೂಪರಾಗಿ ಕಾಣುತ್ತೆ. ಇದು ಬಂದು ಲೈಟ್ ಪಿಸ್ತಾ ಕಲರು, ರೇರ್ ಕಲರ್ ಅಂತ ತೊಗೊಂಡಿದ್ದೀನಿ. ನೋಡಿದ ತಕ್ಷಣ ಇಷ್ಟ ಆಯಿತು. ಇದು ಬಂದು ಒಂದು ಸಿಂಪಲ್ ನೆಕ್ ಪೀಸು. ಇದು ಒಂದು ಕುರ್ತಾ ಮೇಲೆ ಚೆನ್ನಾಗಿ ಕಾಣ್ಬೋದು ಅನಿಸುತ್ತೆ. ಒಂದ್ಸರಿ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ. ಜೀನ್ಸ್ ಮೇಲೆ ಹಾಕಿರೋದ್ರಿಂದ ಅಷ್ಟು ಸೂಟ್ ಆಗ್ತಾ ಇಲ್ಲ, ಬಟ್ ಅದ್ರ ಕಲರು ಪ್ರಿಂಟು ತುಂಬಾ ಚೆನ್ನಾಗಿದೆ. ಕುರ್ತಾ ಮೇಲಂತೂ ಒಂದು ಚಿಕ್ಕ ಸ್ಟಡ್ ಇಟ್ಕೊಂಡು ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಈ ನೆಕ್ ಪೀಸ್ನ ತೊಗೊಂಡಿದ್ದೀನಿ. ಇದು ಅಷ್ಟೇ, ಯಾವುದಾದ್ರೂ ಸ್ಯಾರಿ ಮೇಲೆ ಹಾಕಿದ್ರೆ ಸೂಪರಾಗಿ ಕಾಣುತ್ತೆ, ಬಟ್ ಈ ಜೀನ್ಸ್ ಮೇಲೆ ಅಷ್ಟು ಸೂಟ್ ಆಗ್ತಾ ಇಲ್ಲ. ಇದಕ್ಕೆ ಒಂದು ಸಿಲ್ವರ್ ಕಲರ್ ಜುಮ್ಕಾ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಒಂದ್ಸರಿ ಹಾಕೊಂಡಾಗ ನಾನು ನಿಮಗೆ ಮ್ಯಾಚ್ ಮಾಡಿ ತೋರಿಸ್ತೀನಿ ಹೇಗೆ ಅನ್ನಿಸ್ತಿದೆ ಅಂತ. ಆ್ಯಕ್ಚುಲಿ ನಾನಲ್ಲಿ ಕೇಳ್ತಾ ಇದ್ದೀನಿ, ತುಂಬ ದೊಡ್ಡದಾಯ್ತಾ, ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ. ಬಟ್ಟೆ ಆಕ್ಸೆಸರೀಸ್ನ ಶಾಪಿಂಗು. ನೆಕ್ಸ್ಟ್ ಬಂದರೆ ಬುಕ್ಕು. ಜೋಗಿ ಅವರ ಬುಕ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಪ್ರೀತಿಸಿದವರನ್ನು ಕೊಂದು ಬಿಡಿ ಅಂತ ಬುಕ್ ಟೈಟಲ್ಲೇ ಎಷ್ಟು ಇದಾಗಿದೆ ಅಂದರೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಕೂಡ ಜೋಗಿ ಅವ್ರದ್ದೇನೆ, ಐ ಹೇಟ್ ಮೈ ವೈಫ್ ಅಂತ. ಐ ಡೋಂಟ್ ನೋ ಹೇಗಿದೆ ಅಂತ, ಬಟ್ ನೋಡೋಣ ಅಂತ ತೊಗೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಶಾಪಿಂಗ್ ವ್ಲಾಗ್. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಇಲ್ಲಿ ನಾವು ನೈಟ್ ಡಿನ್ನರಿಗೆ ಅಂತ ಹೋಗ್ತಾ ಇದ್ದೀವಿ. ಹಾಯ್, ಊಟಕ್ಕೆ ಹೋಯ್ತಾ ಇದ್ದೀವಿ. ಬರೀ ದುಡ್ಡು ಖರ್ಚು ಮಾಡಿದಾಯ್ತು ಇವತ್ತು. ಅಡುಗೆ ಮಾಡೋಕ್ಕಾಗಲ್ಲ, ಐ ಆಮ್ ಟಯರ್ಡ್. ನೀವೇ ಮಾಡಿಕೊಟ್ಟಿದ್ರು ಆಗಿರೋದು. ಸುಸ್ತಾಗೋಯ್ತು ನನಗೆ. ಬೆಳಗ್ಗೆ ಸುತ್ತಿ ಕಾಲು ನೈತಾವ, ನಡಿಯಮ್ಮ ಆಗಲ್ಲ. ಆ್ಯಸ್ ಯೂಶುವಲ್ ನನ್ನ ಚಂದು ಫ್ಯಾಮಿಲಿ ಧಾಬಾಗೆ ಬಂದಿದ್ದೀವಿ. ಆಂಬಿಯನ್ಸ್ ಚೆನ್ನಾಗಿರುತ್ತೆ, ಎಲ್ಲದಕ್ಕಿಂತ ಜಾಸ್ತಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ನಾವಿಲ್ಲಿ ಮಟನ್, ಚಿಕನ್, ನಾನ್, ಬಿರಿಯಾನಿ ಆ್ಯಂಡ್ ಗೋಲಿ ಸೋಡಾನ ತೊಗೊಂಡಿದ್ದೀವಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂದಮೇಲೆ ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ.
ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ನ 40 ಸಬ್ಸ್ಕ್ರೈಬರ್ಸ್ಗೆ, ನನ್ನ 40 ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.